ಎಲ್ಲಿ ತೆಗ್ಸಿರೋದು ಇದು? ಎಲ್ಲಿ ತೆಗ್ಸಿರೋದು? ಇದು ಅಲ್ಲಿ ಹಾಸ್ಪಿಟಲ್ ಸರ್. ಎಲ್ಲಿ? ಬೆಂಗಳೂರು ಸರ್. ಯಾವ ಎಲ್ಲಿರೋದು? ಇದು ಮಾದೇಪುರ. ಮಾದಾಪುರ ಅಂದರೆ ಬೆಂಗಳೂರು ಮಾದಾಪುರ ಅಲ್ಲಿ. ಹೌದು ಸರ್. ಇದು ಕೊಡಿ ಎಕ್ಸ್ರೇ. ಇದು ಅಲ್ಲಿ ತೋರಿಸಿದ್ವಿ. ಇದು 7 ವರ್ಷದಿಂದ ಬಿದ್ದಿದ್ದೆ ಸರ್. ನಾನು ಅದು ಸ್ವಲ್ಪ ಮೂಳೆ ಕ್ಲಾಸಾಗಿ ಕುತ್ಕೊಂಡಿದೆ ಅಂತಂದ್ರೆ ಈ ಒಂದು ನೋಡಿ ಇಲ್ಲಿ ನೋಡಿ ಫುಲ್ ಬೆಂಡ್ ಐತೆ. ಇದೈತಲ್ಲ ಇಲ್ಲಿ ನೋಡಿ ಮೊಬೈಲ್ ನೋಡಿ ಬೆಂಡ್ ಕಾಣ್ತಾ ಇದಲ್ವಾ? ಈಗ ಏನಿದೆ ಗೊತ್ತಾ, ಭಾರ ಬಿಟ್ರೆ ಹಿಂಗೆ ಒಳ್ಳಂಗೆ ಐತಿದೆ ಜಾಸ್ತಿ, ಗೊತ್ತಾಯ್ತಾ? ಎಲ್ಲೋದ್ರೂ ಸರ್ಜರಿ ಮಾಡಿ ಆಪ್ರೇಷನ್ ಮಾಡಿ ಅಂತಾರೆ. ಇದು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಸರ್. ಅದೇ ಗೊತ್ತಾಗ್ಬಿಡ್ತು, ಬಂದೈತಲ್ಲ ಆಪ್ರೇಷನ್ಗೆ ಸೈಜ್ಗೆ. ಇದು ಹೊರಕಿದ್ದಾವೆ ಮಾರಿ. ಇಲ್ಲ ಎಲ್ಲಿ ಹಿಡಿದ್ರು ಸರ್ ಆಪ್ರೇಷನ್ಗೆ? ಇದು ಹಾಸ್ಪಿಟಲ್ ಸರ್. ಹಾಂ, ನೀವಿರೋದು? ನಾವಿರೋದು ಸಿಂಗೇನಪಾಳ್ಯ. ಹೌದಾ? ಎಲ್ಲಿ ಬರ್ತದೆ? ಎಲ್ಲಿ ಎಲ್ಲಿ ಬರ್ತದೆ? ಮಾದೇಪುರ, ಬೆಂಗಳೂರು. ಎಷ್ಟು ವರ್ಷದಿಂದ ಆಯ್ತು ಅದು ಇದು? ಸರ್ ಇವಾಗ ಇದು 4 ವರ್ಷ 7 ವರ್ಷ ಆಯ್ತು ಸರ್. 7 ವರ್ಷ? ಏನು 7 ವರ್ಷ ಏನು ಮಾಡ್ತಾ ಇದ್ರಿ ನೀವು? ಸರ್ ಅವಾಗ ಏನು ನೋವು ಇರಲಿಲ್ಲ. ಹಾಂ, ಈಗ ಒಂದು ತಿಂಗಳಾಯ್ತು ಸರ್. ನೋವು ಸಿಕ್ಕಾಪಟ್ಟೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಸರ್. ಮೊದಲಲ್ಲಿ ತೋರಿಸಿದ್ದೆ, ಕಡಿಮೆ ಆಗಿತ್ತು. ಅವ್ರು ಅವಾಗಲೇ ಕ್ರಾಸ್ ಹಾಕಿ ಅದೇ ಮೂಳೆ ಸಂದೋಗ್ಬಿಟ್ಟಿದೆ ಅಂದರೆ ಇದಾಗುತ್ತೆ ಅಂತ ಹೇಳ್ತಾರೆ. ವೃದ್ಧಾಲು ಸರ್, ವೃದ್ಧಾಲು ಕ್ಯಾಬ್ ಬಡಿಗೆ ಗೊತ್ತಾಗ್ಬಿಡ್ತದೆ ಬಿಡಿ ಸರ್. ಇನ್ಶಾಲ್ಲ ಕಮ್ಮಿ ಆಗ್ಬಿಡ್ತದೆ ಬಿಡಿ. ಅವ್ರದ್ದು ಎಕ್ಸ್ರೇ ತರಿಸಿದ್ದೆ ಸರ್. ಎಕ್ಸಸೈಸ್ ಹೇಳಿದ್ರೆ ಎಕ್ಸಸೈಸ್ ಮಾಡಿಂದ ಯೋಗ ಮಾಡಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಸರ್. ಹಂಗಿಲ್ಲ, ಕಾಲೇ ಸಣ್ಣ ಆಗ್ಬಿಡ್ತದೆ ನೋಡಿ. ಇದನ್ನಲ್ಲಿ ಕರೆಕ್ಟಾಗಿ ಕಾಣ್ತಾ ಇದೆ. ಇದನ್ನಲ್ಲಿ ನೋಡಿದ್ರಾ? ಭಾಳ ಕ್ರಾಸ್ ಆಗಿ ಹಿಂಗೆ ಅದೇ ಹೇಳಿದೆ, ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ನಿಮಗೆ ಬೆಂಡ ಇದೆ, ಕ್ರಾಸ್ ಇತ್ತಲ್ಲ, ಅದೇ ಕ್ರಾಸ್. ಕೂತ್ಕೊಳ್ಳಿ. ಹಿಂಗೆ ಇದು ಆಪ್ರೇಷನ್ ಬಿಡೋದು ಇಲ್ಲಿ ಮಸಲ್ಸ್ ಬೇಕಿತ್ತು ಸರ್. ಇಲ್ಲಿ ಏನು ಪ್ರಾಬ್ಲಮ್ ನೋಡಿ, ಇದೈತಲ್ಲ ನೋಡಿ, ತೆನ್ಸೆ ಸಣ್ಣ ಆಗ್ಬಿಟ್ಟಿದಲ್ಲಪ್ಪ. ಇದಕ್ಕಿದೆ ನೋಡಿ ಎಷ್ಟು ವ್ಯತ್ಯಾಸ. ಸಣ್ಣ ಇದೆ ಸರ್. ದೇವ್ರ ಕಡೆಯಿಂದ ವೇಟ್ ಬೇರೆ ಇಲ್ಲ ನೀವು, ಗೊತ್ತಾಯ್ತಾ? ಈಗ ವೇಟ್ ಇರ್ತದಲ್ಲ ತಪ್ಪ ಇಲ್ಲ. ಇದು ಇಷ್ಟು ಒಳಗಡೆ ಇದೆಲ್ಲ, ಇದು ಹಿಂಗೆ ಇಲ್ಲಿ ಇಲ್ಲಿ ನೋವು ಆಗ್ತಿರ್ತದ. ಒಂದೊಂದ್ಸಾರಿ ಇದಾಗ್ತದೆ. ಕುತ್ಕೊಂಡು ಮತ್ತೆ ಎದ್ದಳಕ್ಕಾಗಲ್ಲ ಸರ್. ಸಡನ್ ಆಗಿ ಹೊರಗಡೆ ಇಚ್ಚಿದ್ರೆ ಏನು ನೋವಿಲ್ಲ ಸರ್. ಇದಳಿ ಸ್ವಲ್ಪ ಚೆಕ್ ಮಾಡ್ತೀನಿ. ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಫುಲ್ ವೇಟ್ ಹಾಕಿ ಎಡಕಾಲ ಮೇಲೆ. ಏನು ಹೆಸರು ನಿಮ್ಮದು? ಸಂಗಯ್ಯ ಸರ್. ಕೂತ್ಕೊಳ್ಳಿ. ಸ್ಟ್ರೈಟ್ ಮಾಡಿ ಮಂಡಿ. ಭಾಳ ವ್ಯತ್ಯಾಸ ಆಯ್ತು. ಎಷ್ಟು ವರ್ಷ ಅಂತ ಹೇಳಿದ್ದು ನೀವು? 7 ವರ್ಷ ಆಯ್ತು. 7 ವರ್ಷ ಆಯಿತು. ಏನು ಜಾಸ್ತಿ ನಿಂತ್ಕೋತೀರ ನೀವು? ಆಟನೂ ಜಾಸ್ತಿ ಸರ್. ಆಯ್ತು, ಓಡಾಡೋದು ಮಾಡೋದು ಜಾಸ್ತಿ. ಇದು ಹೇಳಿದ್ಮೇಲೆ ಈಗ ಎಕ್ಸರ್ಸೈಸ್ ಮಾಡಿದ ಒಟ್ಟ ಇದು ಹಾಕಿದ್ದಾರೆ, ಸ್ಪೂರಕ್ ಹಾಕಿದ್ದಾರೆ. ಈ ಮಸಲ್ಸ್ ಇಲ್ಲಿ ಒಂದೊಂದ್ಸರಿ ಒಂದೊಂದ್ ತರ ಫೀಲಿಂಗು. ಈಗ ನನಗೆ ಯೋಗ ಮೊದಲು ಮಾಡ್ತಾ ಇದ್ದೆ ಸರ್. ಮಸಲ್ಸ್ ಏನ್ರ ಇದಾಗಿ ರಕ್ತ ಗಟ್ಟಿ ಏನ್ರ ಇದಾಗಿದೆ ಅಂತ ಇದು ಹಿಂಗ್ ಕುತ್ಕೊಂಡ್ರ ಇಲ್ಲಿ ಇದು ಆ ಥರ ಮಾಡಬಾರ್ದಿಲ್ಲ, ಜಾಸ್ತಿ ಫೋರ್ಸ್ ಮಾಡಬಾರ್ದು. ಸ್ವಲ್ಪ ಈಗ ಆ ಎಕ್ಸರ್ಸೈಸ್ ಮಾಡಿದ್ರಿಂದ ನನಗೆ ಸ್ವಲ್ಪ ಫ್ರೀ ಆಯ್ತು ಸರ್. ಓಡಾಡಕ್ಕೆ ಸ್ಟ್ರೈಟ್ ನಿಂತ್ಕೊಳ್ಳಿ. ಎದೊಡದಲ್ಲ ಹಿಂಗೆ ಮುಂದೆ ಬನ್ನಿ. ಸ್ವಲ್ಪ ಹೋಗಿ ಸ್ವಲ್ಪ ಮಂಡಿ ಹಿಂಗೆ ಬೊಗ್ಸಿ ನೋಡಿ. ನನಗೆ ನೋಡಿ ಹಿಂಗೆ ಮಂಡಿ ಈ ಥರ ಬೊಗ್ಸಿ ಹಿಂಗೆ ತಿರ್ಗಿಸಿ, ಹಿಂಗೆ ತಿರ್ಗಿಸಿ, ತಿರ್ಗಾ ಊಟ ತಿರ್ಗಿಸಿ. ಕೂತ್ಕೊಳ್ಳಿ. ತೆಗೀರಿ, ಪ್ಯಾಂಟ್ ತೆಗೀರಿ, ಹೇಳ್ತೀನಿ. ಬೆಟ್ರ್ ಕಾಲು ಸ್ಟ್ರೈಟ್ ಮಾಡಿ ಅಷ್ಟೇ. ಒಂದು ಕಾಲು ತಿನ್ನಿಸಿ, ಒಂದು ಇದು ಫೋಲ್ಡ್ ಮಾಡಿ ನಿಲ್ಲಿಸಿ. ಫೋಲ್ಡು ನೋಡಿ. ಹಿಂಗೆ ಹೇಳ್ಕೊಳ್ಳಿ. ಕಾಲು ಹಿಂದಕ್ಕೆ ಹೇಳಿ, ಸ್ವಲ್ಪ ಪಟ್ಟಿ ಫ್ರೀ ಆಗಲಿ ಅಂತ. ಇದು ಇಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಇದು ಬ್ಯಾಂಡೇಜ್ ಸಣ್ಣ ಆಗಲಿ ಅಂತ ನಿಮಗೆ. ಕೂತ್ಕೊಳ್ಳೋಕೆ ಪ್ರಾಬ್ಲಮ್ ಬರಬಾರ್ದು. ಸ್ವಲ್ಪ ಜಾಸ್ತಿನೂ ಫೋರ್ಸ್ ಮಾಡಬೇಡಿ. ಹೇಳಿ ಇನ್ನೂ ಸ್ವಲ್ಪ ನಡಿ. ಕಾಲು ಸ್ಟ್ರೈಟ್ ಮಾಡಿ. ಚಪ್ಪಲ್ ಹಾಕಿ ಕೂತ್ಕೊಳ್ಳಿ. ಹಿಂಗೆ ಈ ಥರ. ಇದೊಂದು ಪದ್ಮಾಸನ ಆಗ್ತಿರಲ್ಲ, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ.
ಈ ಥರ ಕೂತ್ಕೊಳ್ಳಿ ಸ್ವಲ್ಪ ಗೊತ್ತಾಯ್ತಾ. ಅದೊಂದು ಹಾಕಿ ಫೋರ್ಸ್ ಪದ್ಮಾಸನ ಆಗಿ ಎತ್ತಿರಲ್ಲ ಕಾಲು ಎಫೆಕ್ಟ್ ಆಯ್ತದೆ ಸ್ವಲ್ಪ ಬೆಂಡ್ ಆಗಲಿ. ರೆಡಿ ಹಿಂಗೆ ಮಾಡಿ ಹಿಂಗೆ ಕೂತ್ಕೊಳ್ಳಿ. ಬಗ್ಗಿ ಮುಂದಕ್ಕೆ ಬಗ್ಗೆ ಫುಲ್ಲು ಹಿಂದಕ್ಕೆ ಹೋಗಿ ಅಷ್ಟೇ ಬಗ್ಗಿ ಹಾಗೆ ಈ ಥರ ಊಟ ತಿಂಡಿ ಎಲ್ಲ ತಿನ್ಕೊಂಡು ಹಿಂಗೆ ಕೂತ್ಕೊಳ್ಳಿ. ಅರ್ಥ ಆಯ್ತಾ? ಇದೆರಡು ಚೆಕ್ ಅಂತ ಇದು ಹಾಕೊಂಡಾಗ ಇಲ್ಲೇ ಸ್ವಲ್ಪ ಈ ಥರ ಕೂತ್ಕೊಳ್ಳಿ. ಅರ್ಥ ಆಯ್ತಾ? ಹಿಂಗೆ ಕೂತ್ಕೋಬೇಕು ಮನೆಯಲ್ಲಿ. ಬೇಕಾದ್ರೆ ಒಳಗಡೆ ತಗೋಬೋದು. ಕಾಲು ತೆಗೀರಿ, ಕಾಲು ಇದು ಒಳಗಡೆ ಹಾಕಿ ಇದನ್ನು ಹಾಕಿ ಈ ಥರ ಎಲ್ಲ ಇಷ್ಟು ಮಾಡಿ ಸಾಕು. ಒಂದೇ ಸತಿ ನೈಲಾಡ್ ಎದೇಳಿ ಚೆಕ್ ಅಂತ ಸ್ವಲ್ಪ ಸ್ವಲ್ಪ ಅಂತ ಮಾಡೋಣ. ಎದೇಳಿ ದೇವರಿಸಿ ತೊಗೊಂಡು ಅಷ್ಟೇ. ಈ ಕೈ ಕೊಡಿರಿ, ನೆಟ್ಟಿಗೆ ಕೂತ್ಕೊಳ್ಳಿ. ಹಿಂಗೆ ಇಲ್ಲ ಹಂಗೆ ಕೂತ್ಕೊಳ್ಳಿ. ನೋಡಿ ಈ ಥರ ಅಂಗಡಿ ಎದ್ದಬಾರ್ದು, ನೆಟ್ಟಿಗೆ ಫುಲ್ ಕೂತ್ಕೊಳ್ಳಿ. ಅಗ್ಲ ಮಾಡಿ ಸ್ವಲ್ಪ ಕಾಲು ಸಾಕು. ಕೂತ್ಕೊಳ್ಳಿ ಫುಲ್ಲು, ಎದ್ದೇಳಬಾರ್ದು. ಕೂತ್ಕೊಳ್ಳಿ ಫುಲ್ಲು, ಎದ್ದೇಳಬಾರ್ದು. ಇನ್ನು ಎದ್ದೇಳಿ. ಶಾಬಾಷ್ ಹೇಳಿ ಸಾಕು ಅಷ್ಟೇ. ಕೂತ್ಕೊಳ್ಳಿ. ಕೊಡ್ಬಿಡಿ.